ದರ್ಶನ್ ಸರ್ ಅವರು ನಿನ್ನೆ ಒಂದು ಪೋಸ್ಟನ್ನು ಹಾಕ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ಸ್ವಲ್ಪ ಲೇಟಾಗಿ ನೋಡಿದೆ ಆ ಪೋಸ್ಟನ್ನು. ಸೊ ಆ ಪೋಸ್ಟ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರಬಹುದು ಈಗ ಏನು ಪೋಸ್ಟು ಏನು ಕತೆ ಅಂತ. ಸೊ ಆ ಪೋಸ್ಟ್ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಸೊ ಏನು ಕತೆ ಏನು ವಿಚಾರ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಈ ಪೋಸ್ಟ್ ಆಲ್ಮೋಸ್ಟು ಎಲ್ಲರೂ ನೋಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಓನ್ಲಿ ಇನ್ಸ್ಟಾಗ್ರಾಮಲ್ಲಿ ಮಾತ್ರ ಶೇರ್ ಮಾಡಿದ್ದಾರೆ. ವಿಚಾರ ಇಷ್ಟೇ, ದರ್ಶನ್ ಸರ್ ಅವರ ಅಕ್ಕನ ಮಗ ಚಂದು ಅವ್ರು ಏನಿದ್ದಾರೆ, ನಾವೆಲ್ಲ ಲಾಸ್ಟ್ ಒಂದು ಡೆವಿಲ್ನ ಒಂದು ಶೂಟ್ ಟೈಮಲ್ಲಿ ಅವ್ರನ್ನು ಕೂಡ ನೋಡಿದ್ವಿ ನಾವು. ಒಂದು ಮೇಕಿಂಗ್ ವಿಡಿಯೋದಲ್ಲೂ ಕೂಡ ಅವರು ಕೂಡ ಕಾಣಿಸ್ಕೊಂಡಿದ್ರು. ಆ್ಯಂಡ್ ಗೊತ್ತಿತ್ತು ಒಂದು ಮೇಜರ್ ಕ್ಯಾರೆಕ್ಟ್ರು, ಒಂದು ಮುಖ್ಯ ಪಾತ್ರವನ್ನು ಡೆವಿಲಲ್ಲಿ ಕೂಡ ಇವರು ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ತಿಳಿದಿತ್ತು. ಬಟ್ ಈಗ ಅವರು ಒಂದು ಡೆವಿಲ್ ತಂಡದಿಂದ ಹೊರಗಡೆ ಬಂದಿದ್ದಾರೆ. ಸೊ ಏನಕ್ಕೆ ಏನು ಕತೆ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಒಂದು ವಿಡಿಯೋ ವೈರಲ್ ಆಗುತ್ತೆ. ಚಂದು ಅವರು ಕಾರಿಂದ ಇಳಿತಾ ಇರ್ತಾರೆ. ಸೊ ಯಾರೋ ಒಬ್ಬ ಅಭಿಮಾನಿ ಬಂದ್ಬಿಟ್ಟು ಅವ್ರ ಕಾಲಿಗೆ ಬೀಳುವಂಥ ಒಂದು ದೃಶ್ಯ, ಒಂದು ವಿಡಿಯೋ ತುಂಬ ವೈರಲ್ ಆಗುತ್ತೆ. ಸೊ ಈ ವಿಡಿಯೋ ವೈರಲ್ ಆಗ್ತಿದ್ದಾಗೇ ದರ್ಶನ್ ಸರ್ ಕೂಡ ಒಂದು ಪೋಸ್ಟನ್ನು ಮಾಡ್ತಾರೆ. ಏನಂತಂದರೆ, ಸೊ ನೀವು ನನ್ನ ಮೇಲೆ ಮತ್ತು ನಮ್ಮ ಫ್ಯಾಮಿಲಿ ಮೇಲೆ ಇಟ್ಟಿರುವಂಥ ಗೌರವ ತುಂಬ ಒಂದು ಖುಷಿಯಾಗುತ್ತೆ. ಆದರೆ ಸೊ ಏನು ಇದುವರೆಗೂ ಒಂದು ಸಾಧನೆ ಮಾಡದೇ ಇರೋ ಒಬ್ಬ ನಮ್ಮ ಅಕ್ಕನ ಮಗ ಏನಿದ್ದಾರೆ, ಸೊ ಅವ್ರಿಗೆ ನೀವು ಕಾಲಿಗೆ ಬೀಳುವಂಥದ್ದು, ಆಮೇಲೆ ನನ್ನ ಮಗ ವಿನೀಶ್ ಏನಿದ್ದಾನೆ, ಸೊ ಅವ್ರ ಜೊತೆ ನೀವೆಲ್ಲ ಕಾಂಟ್ಯಾಕ್ಟ್ ಆಗಿದ್ದರೆ ಸೊ ನನ್ನನ್ನು ಬೇಗ ಹತ್ರ ಮಾಡ್ಕೋಬೋದು ಅನ್ನೋದೇನಾದರೂ ನಿಮ್ಮ ಮೈಂಡ್ ಸೆಟಲ್ಲಿ ಇದ್ದರೆ ದಯವಿಟ್ಟು ತೆಗೆದು ಹಾಕ್ಬಿಡಿ ಅದನ್ನು ಅಂತ ಒಂದು ಡೈರೆಕ್ಟಾಗಿ ಒಂದು ಪೋಸ್ಟ್ ಕೂಡ ಅಪ್ಲೋಡ್ ಮಾಡಿದ್ದಾರೆ ರೈಟಿಂಗಲ್ಲಿ. ಸೊ ಈ ವಿಚಾರವಾಗಿ ದರ್ಶನ್ ಸರ್ ಅವರು ಒಂದು ಪೋಸ್ಟನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ವಿಚಾರವಾಗಿ ಮಾತಾಡೋದಾಯಿತು ಅಂದರೆ, ಸೊ ಯಾಕೆಂದರೆ ದರ್ಶನ್ ಸರು ಒಂದು ಸ್ಕ್ರ್ಯಾಚಿಂದ ಬಂದಂಥವ್ರು. ಯಾಕಂದರೆ ಸ್ಕ್ರ್ಯಾಚ್ ಮೀನ್ಸ್ ಏನೂ ಇಲ್ಲದೆ, ಅಂದರೆ ತಂದೆ ಅಷ್ಟು ದೊಡ್ಡ ಕಳನಟನಾಗಿದ್ದರೂ ಕೂಡ ಸೊ ಅವರು ಒಬ್ಬ ಲೈಟಿಂಗ್ ಬಾಯ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಸೊ ಎಲ್ಲ ಒಂದು ಪ್ರೊಡಕ್ಷನಲ್ಲಿ ಏನೇನು ಕೆಲಸ ಇದೆಯೋ ಎಲ್ಲರೂ ಒಂದು ಮಾಡಿಕೊಂಡು ಸೊ ಒಂದು ಉನ್ನತ ಸ್ಥಾನಕ್ಕೆ ಬಂದಂಥವ್ರು. ಸೊ ಈಗ ಒಂದು ಚಂದು ಅವರಿಗೆ ಒಂದು ಕಾಲಿಗೆ ನಮಸ್ಕಾರ ಮಾಡುವಂಥದ್ದು ಈ ಥರ ಎಲ್ಲ ನೋಡಿದಾಗ ಸೊ ಅವ್ರಿಗೆ ಬೇಜಾರಾಗುತ್ತೆ. ಯಾಕೆಂದರೆ ಏನು ಮಾಡದೇ ಇರೋ ಒಬ್ಬ ವ್ಯಕ್ತಿಗೆ ಈ ರೀತಿ ಮಾಡುವಂಥದ್ದು ಸರಿಯಲ್ಲ. ಸೊ ಅವ್ರಿಗೆ ನೀವು ಹತ್ರ ಆದರೆ ನನಗೆ ನೀವು ಹತ್ರ ಆಗ್ತೀರ ಅಂತ ಏನೋ ತಿಳ್ಕೊಂಡಿದ್ರೆ ಸೊ ದಯವಿಟ್ಟು ಇದು ಮೈಂಡ್ ಸೆಟ್ಟಿಂದ ತೆಗೆದುಹಾಕ್ಬಿಡಿ. ಸೊ ನಾನು ಡೆವಿಲಲ್ಲಿ ಇವರಿಗೊಂದು ಮುಖ್ಯ ಪಾತ್ರ ಇತ್ತು, ಸೊ ಇದರಿಂದ ಅವರನ್ನು ನಾನು ತೆಗೆದು ಹಾಕಿದ್ದೀನಿ ಅಂತ ಹೇಳಿದ್ದಾರೆ. ಅವರ ಒಂದು ಅಭಿಪ್ರಾಯವನ್ನು ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ. ಸೊ ಓವರಾಲ್ ಆಗಿ ಹೇಳೋದಾಯಿತು ಅಂದರೆ, ಸೊ ಡೆವಿಲಲ್ಲಿ ಚಂದು ಅವರು ಇರೋದಿಲ್ಲ. ಆ್ಯಂಡ್ ಈ ಒಂದು ವಿಚಾರವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂಡಂಥ ದರ್ಶನ್ ಸರ್ ಅವರು ಎಲ್ಲರೂ ಅಭಿಮಾನಿಗಳಿಗೆ ಒಂದು ರಿಕ್ವೆಸ್ಟನ್ನು ಮಾಡಿಕೊಂಡಿದ್ದಾರೆ. ಸೊ ಈ ರೀತಿ ದಯವಿಟ್ಟು ಮಾಡಬೇಡಿ, ಇದು ನನಗೆ ಯಾವುದೇ ಕಾರಣಕ್ಕೂ ಇಷ್ಟ ಆಗಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಟ್ಟಿರುವಂಥದ್ದು. ಸೊ ಈ ವಿಚಾರವಾಗಿ ನಿಮಗೇನು ಅನಿಸುತ್ತೆ, ಏನು ಕತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಡೆವಿಲ್ ಸಿನಿಮಾ ಬಗ್ಗೆ ಹೇಳೋದಾಯಿತು ಅಂದರೆ, ಸೊ ಅಬ್ಸಲ್ಯೂಟ್ಲಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿರುವಂಥದ್ದು, ಪ್ರೋಸೆಸ್ ಕೂಡ ತುಂಬ ಶರವೇಗದಲ್ಲಿ ಸಾಗ್ತಾ ಇದೆ ಅಂತ ಲಾಸ್ಟ್ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಸೊ ಕಂಟಿನ್ಯೂಷನ್ ಹೋಗ್ತಾ ಇದೆ, ಕಂಪ್ಲೀಟ್ ಡೇ ಆ್ಯಂಡ್ ನೈಟ್ ಸ್ಕೆಡ್ಯೂಲ್ಸ್ಗಳು ಹೋಗ್ತಾ ಇದೆ ಸಿನಿಮಾದ್ದು. ಸೊ ಖುಷಿಯಾದಂಥ ವಿಚಾರ. ಓವರಾಲ್ ಆಗಿ ಡೆವಿಲ್ ಸಿನಿಮಾಗೆ ಎಲ್ಲರೂ ಕೂಡ ವೇಟಿಂಗಲ್ಲಿ ಇದ್ದೀವಿ. ನೋಡೋಣ, ಅಪ್ಕಮಿಂಗ್ ಒಂದು ಏಪ್ರಿಲಲ್ಲಿ ಏನಾದರೂ ಒಂದು ಅಪ್ಡೇಟ್ ಬರ್ಬೋದು, ಒಂದು ಪೋಸ್ಟರ್ ಅಪ್ಡೇಟ್ ಏನಾದರೂ ಒಂದು ಅಪ್ಡೇಟು ಬರುವಂಥ ಸಾಧ್ಯತೆಗಳಿರ್ಬೋದು. ಸೊ ಆದಷ್ಟು ಬೇಗ ಅಪ್ಡೇಟ್ ಬರಲಿ. ಆ್ಯಂಡ್ ಸಿನಿಮಾ ಕೂಡ ಆದಷ್ಟು ಬೇಗ ತೆರೆಗೆ ಬರಲಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.